ಸಿಎಂ ತವರು ಜಿಲ್ಲೆಯಲ್ಲಿ ಪ್ರಧಾನಿ ಮೋದಿ ಅಬ್ಬರ ಇವತ್ತು ನಡೆಯುತ್ತೆ. ತವರಿನಲ್ಲೇ ಸಿದ್ದರಾಮಯ್ಯಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸಿದೆ. ಮಾಡ್ತಿರೋದು ಒಂದು ಸಮಾವೇಶ ಮೈಸೂರಿನಲ್ಲಿ ಆದ್ರೂ 4 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸಿದೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಚಾಮರಾಜನಗರ ಕ್ಷೇತ್ರಗಳನ್ನ ಶತಾಯ ಗತಾಯ ಗೆಲ್ಲೇಬೇಕು ಅಂತ ಹೇಳಿ ಅಬ್ಬರದ ಪ್ರಚಾರವನ್ನ ಅಲ್ಲಿ ನಡೆಸ್ತಾ ಇದ್ದಾರೆ. ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸಮಾವೇಶ ನಡೆಯುತ್ತೆ. ಸಂಜೆ 5:15 ಸಮಾವೇಶಕ್ಕೆ ನರೇಂದ್ರ ಮೋದಿ ಅವರು ಬರ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಇಲ್ಲಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಬಿಜೆಪಿ ಜೆಡಿಎಸ್ ಪ್ರಧಾನಿ ಜೊತೆಗೆ ಇವತ್ತು ವೇದಿಕೆ ಹಂಚಿಕೊಳ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ. ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ, ಹಾಸನ ಈ 4 ಕ್ಷೇತ್ರಗಳ ದೋಸ್ತಿ ನಾಯಕರು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಇನ್ನು ಸುಮಲತಾ ಅವರು ಬಿಜೆಪಿ ಪಕ್ಷ ಅಧಿಕೃತ ಸೇರ್ಪಡೆ ಆದ್ಮೇಲೆ ಕುಮಾರಸ್ವಾಮಿ ಅವ್ರ ಜೊತೆ ಪ್ರಚಾರದಲ್ಲಿ ಪಾಲ್ಗೊಳ್ತಾ ಇಲ್ಲ, ಬೇರೆ ಕಡೆನೂ ಪ್ರಚಾರಕ್ಕೆ ಹೋಗ್ತಿಲ್ಲ, ಈ ತರದೆಲ್ಲ ಸುದ್ದಿಗಳು ಚರ್ಚೆಗಳು ನಡೀತಾ ಇತ್ತಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಸದೆ ಸುಮಲತಾ ಅವರು ಕೂಡ ಉಪಸ್ಥಿತರಿರ್ತಾರೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಒಂದ್ ಕಡೆ ಒಕ್ಕಲಿಗ ಮತದಾರನ ಸೆಳೆಯೋ ನಿಟ್ಟಿನಲ್ಲಿ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿದೆ. ದೋಸ್ತಿ ನಾಯಕರು ತಮ್ಮದೇ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕಾಲಿ ಚಕ್ರ ಕಟ್ಕೊಂಡು ಅಬ್ಬರದ ಪ್ರಚಾರ ಮಾಡ್ತಾ ಇದ್ರೆ ಆ ಕೋಟೆಗೆ ಈಗ ಲಗ್ಗೆ ಇಡೋದಕ್ಕೆ ಬರ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿ. ಇನ್ನು ಪ್ರಧಾನಿ ಮೈಸೂರು ಸಮಾವೇಶಕ್ಕೆ ಬಂಡಾಯದ ಬಿಸಿ ತಟ್ಟುವಂತ ಸಾಧ್ಯತೆಗಳಿದೆ. ಕಾರಣ ಸಮಾವೇಶಕ್ಕೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಗೈರಾಗ್ತಾರೆ ಬಹುತೇಕ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ನಿನ್ನೆ ಮಾತಾಡುವಾಗಲೇ ಅವ್ರು ಹೇಳ್ತಾ ಇದ್ರು, ನನಗಂತೂ ಆಹ್ವಾನ ಬಂದಿಲ್ಲ, ಬಂದ್ರು ನಾನು ಹೋಗೋದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೇನೆ ಶ್ರೀನಿವಾಸ್ ಪ್ರಸಾದ್ ಅವರು ಭೇಟಿ ಆಗ್ತಾ ಇದ್ದಂಗೆ ಬಿಜೆಪಿ ಅಲರ್ಟ್ ಆಯ್ತು. ಶ್ರೀನಿವಾಸ್ ಪ್ರಸಾದ್ ಮನವೊಲಿಕೆಗೆ ಬಿಜೆಪಿ ಸರ್ಕಸ್ ಮಾಡ್ತಿದೆ. ಇಮ್ಮಿಡಿಯೇಟ್ ಆಗಿ ನಿನ್ನೆ ಸಿದ್ದರಾಮಯ್ಯ ಮೀಟ್ ಮಾಡ್ತಾ ಇದ್ದಂಗೆ ವಿಜಯೇಂದ್ರ ಅವ್ರು ಕಾಲ್ ಮಾಡ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ, ಮನವೊಲಿಕೆ ಪ್ರಯತ್ನ ಮಾಡ್ತಾರೆ. ನಾಳೆ ಯಡಿಯೂರಪ್ಪನವ್ರು ಬರ್ತಾರೆ, ನಿಮ್ಮನ್ನ ಭೇಟಿ ಆಗ್ತಾರೆ ಅಂತೆಲ್ಲ ಹೇಳಿದ್ರು. ಇವತ್ತು ಯಡಿಯೂರಪ್ಪ ಹಾಗೇನೆ ವಿಜಯೇಂದ್ರ ಅವರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಆಗ್ತಾರೆ, ಮನವೊಲಿಕೆಯ ತಂತ್ರಗಳನ್ನ ರೂಪಿಸ್ತಾರೆ. ದಲಿತ ಬಲಗೈ ಸಮುದಾಯದ ಪ್ರಬಲ ನಾಯಕ ಶ್ರೀನಿವಾಸ್ ಪ್ರಸಾದ್ ನನ್ನನ್ನು ಸಮಾವೇಶಕ್ಕೆ ಕರೆದಿಲ್ಲ ಅಂತ, ನಾನು ಹೋಗೋದು ಇಲ್ಲ ಅಂತ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ಇವತ್ತು ಬಿಜೆಪಿ ನಾಯಕರ ಮನವೊಲಿಕೆಗೆ ಅವರು ಬಗ್ತಾರ ನೋಡ್ಬೇಕು. ಆದ್ರೆ ಇಂಡೈರೆಕ್ಟ್ ಆಗಿ ಅವರು ಕಾಂಗ್ರೆಸ್ಗೆ ತನ್ನ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಬಿಜೆಪಿಗೀಗ ಟೆನ್ಷನ್ ತಂದಿಟ್ಟಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್. ಒಂದ್ ಕಡೆ ಭರ್ಜರಿ ಸಮಾವೇಶ, ಒಂದು ಸಮಾವೇಶ 4 ಕ್ಷೇತ್ರಗಳ ಟಾರ್ಗೆಟ್. ಸಮಾವೇಶಕ್ಕೆ ತಯಾರಿ ಹೇಗಿದೆ, ವೇದಿಕೆ ಮೇಲೆ ಎಷ್ಟು ಗಣ್ಯರಿಗೆ ಕೂತ್ಕೊಳ್ಳೋಕೆ ಅವಕಾಶ ಇದೆ, ಅಟ್ ದ ಸೇಮ್ ಟೈಮ್ ಶ್ರೀನಿವಾಸ್ ಪ್ರಸಾದ್ ಅವರ ಗೈರು ಬಿಜೆಪಿಗೆ ಯಾವ ತರ ಟೆನ್ಷನ್ ತಂದಿಡಬಹುದು? ಹೌದು ಶರ್ಮಿತಾ, ಪ್ರಮುಖವಾಗಿ ಮೈಸೂರು ಮಹಾರಾಜ ಅರಮನೆ ಗ್ರೌಂಡದಲ್ಲಿ ಏನು ಇಂದು ಮೋದಿಯವರ ಕಾರ್ಯಕ್ರಮ ಆರಂಭವಾಗುವಂಥದ್ದು. ಸಂಜೆ 5 ಗಂಟೆಗೆ ಮೋದಿ ಅವರು ಬಂದಿಳಿತಾರೆ. ಅಲ್ಲಿ ನಂತರವಾಗಿ 5:30ರಿಂದ 6:30ರವರೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರು ಸೇರಿದಂತೆ ಮತ್ತೆ ಯಡಿಯೂರಪ್ಪ, ವಿಜಯೇಂದ್ರ ಮತ್ತೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಸೇರಿದಂತೆ ಹಲವು ಗಣ್ಯರು ಈ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪ್ರಮುಖವಾಗಿ ಕಾಂಗ್ರೆಸ್ನವರು ಆರೋಪ ಮಾಡುತ್ತಿರುವಂತಹ ಒಂದು ಸಂವಿಧಾನ ಬದಲಾವಣೆ ಇರಬಹುದು, ಮತ್ತೆ ಏನು ಬರ ಪರಿಹಾರ ಘೋಷಣೆಯ ಹಿನ್ನೆಲೆಯಲ್ಲಿ ಕೂಡ ಕೇಂದ್ರ ಸರ್ಕಾರ ಮಾಡಿರುವಂತಹ ಮೋಸಗಳನ್ನು ಕೂಡ ಯಡಿಯೂರಪ್ಪನವರ ಆರೋಪ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಪ್ರಧಾನಿ ಮೋದಿ ಅವರು ಕೂಡ ಈ ಅವರು ಕಾಂಗ್ರೆಸ್ಗೆ ಒಂದು ಉತ್ತರವನ್ನು ನೀಡುವಂತದ್ದು. ಏನು ಪ್ರಮುಖವಾಗಿ ಇಲ್ಲಿ BS ಅಂದ್ರೆ ಇಲ್ಲಿ ಚಾಮರಾಜನಗರ ಮತ್ತೆ ಮೈಸೂರು ಭಾಗವನ್ನ ಪ್ರತಿಷ್ಠೆಯಾಗಿ ತಗೊಂಡಿರುವಂತಹ ಕಾಂಗ್ರೆಸ್ಗೆ ಒಂದು ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಬೆಂಬಲ ಘೋಷಣೆ ಹಿನ್ನೆಲೆಯಲ್ಲಿ ಕೂಡ ಒಂದು ಬಲದ ಒಂದು ಪ್ರಮುಖವಾದ ಅಸ್ತ್ರ ಸಿಕ್ಕದಾಗಿರುವಂತದ್ದು. ಇದರಿಂದಾಗಿ ಬಿಜೆಪಿ ಅವರು ಸಿಎಂ ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಭೇಟಿ ಮಾಡ್ತಿದ್ದ ಹಿನ್ನೆಲೆಯಲ್ಲಿ ಕೂಡ ಒಂದು ಅಲರ್ಟ್ ಆಗಿರುವಂತದ್ದು ಬಿಜೆಪಿ ಅವರು. ಇಂದು ಯಡಿಯೂರಪ್ಪನವರು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ನೀಡುವಂತಹ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿರುವಂತದ್ದು. ಮೈಸೂರು ಮತ್ತೆ ಚಾಮರಾಜನಗರ ಭಾಗದಲ್ಲಿ ಪ್ರಮುಖವಾಗಿ ಬಲಗೈ ಅಂದ್ರೆ ದಲಿತ ಸಮುದಾಯದ ಮತಗಳು ಕೂಡ ನಿರ್ಣಾಯಕವಾಗಿರುತ್ತವೆ. ಆ ಮತಗಳನ್ನ ಸೆಳೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ನೀಡಿ ಬೆಂಬಲವನ್ನ ಕೇಳಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕೂಡ ಇಂದು ಮೋದಿ ಕಾರ್ಯಕ್ರಮದಲ್ಲಿ ಏನು
ದೇವೇಗೌಡರು ಬರ್ತಿದ್ದಾರೆ. ಆ ದೇವೇಗೌಡರು ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ ಪ್ರಮುಖವಾದ ಅಸ್ತ್ರವಾದ್ರೆ ಇಂದು ಸಂಜೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಒಕ್ಕಲಿಗ ಮತದಾನವನ್ನು ಸೆಳೆಯೋದಕ್ಕೋಸ್ಕರವಾಗಿ ಸಂಜೆ ಮೈಸೂರು ಭಾಗ ಮತ್ತೆ ಕೊಡಗು ಭಾಗ ಮತ್ತೆ ಚಾಮರಾಜನಗರ ಭಾಗದಲ್ಲಿರುವಂತಹ ಗೌಡ ಸಮುದಾಯವನ್ನ ಒಕ್ಕಲಿಗ ಸಮುದಾಯವನ್ನ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಕೂಡ ಮೋದಿ ಅವರ ಒಂದು ಭಾಷಣ ಏನಿದೆ ಆ ಭಾಷಣ ಒಂದು ಬಿಜೆಪಿಯ ದಿಕ್ಸೂಚಿಯನ್ನ ಬದಲಾಯಿಸುವಂತಹ ಒಂದು ಕಾರಣದಿಂದ ಕಾಣ್ತಾ ಇದೆ. ಅದಲ್ಲದೆ ಒಂದು ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಏನು ಅವರನ್ನು ಪ್ರತಿಷ್ಠಾಕಣವಾಗಿ ತೆಗೆದುಕೊಂಡ ಸಿಎಂ ಸಿದ್ದರಾಮಯ್ಯನವರು 2 ಕ್ಷೇತ್ರಗಳನ್ನ ಗೆಲ್ಲೇಬೇಕು ಎಂಬ ಒಂದು ಪ್ರತಿಜ್ಞೆಯನ್ನು ಮಾಡಿರುವಂತದ್ದು. ಅದೇ ರೀತಿಯಾಗಿ ಕೂಡ ಬಿಜೆಪಿಯವರು ಕೂಡ ತಮ್ಮ ಪ್ರತಿಷ್ಠೆಯನ್ನು ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಇಲ್ಲಿ ಪ್ರಯತ್ನವನ್ನ ಪಡ್ತಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ.